ನೋಡಿ, ಹಾವೇರಿಯಲ್ಲಿ ಕೂಡ ಮಳೆಯ ಆರ್ಭಟ ಜಾಸ್ತಿ ಇತ್ತು. ಸ್ವಲ್ಪ ಮಳೆಯ ಅಬ್ಬರ ಈಗ ಕಡಿಮೆ ಆಗ್ತಾ ಇದೆ ಹಂತ ಹಂತವಾಗಿ. ಮತ್ತು ವರದಾ ನದಿ ಆ ಭಾಗದಲ್ಲಿ ಭೋರ್ಗರಿದು ಹರಿತಾ ಇದೆ. ಮಳೆ ಕಡಿಮೆಯಾಗಿದೆ ಈಗ, ಯಾಕಂದರೆ ಇಲ್ಲಿವರೆಗೂ ನಿರಂತರವಾಗಿ ಅಲ್ಲೂ ಕೂಡ ಮಳೆ ಬರ್ತಾ ಇತ್ತು. ವರದಾ ನದಿ ನೀರಿನಿಂದ ಬೆಳೆ ಕಳೆದುಕೊಂಡಿದ್ದಾರೆ ರೈತರು. ಹಾನಗಲ್ ತಾಲೂಕಿನ ವರ್ದಿ ಗ್ರಾಮದಲ್ಲಿ ಬೆಳೆಗಳು ಹಾನಿಯಾಗಿದೆ. ರೈತರ ಹೊಲಗಳಿಗೆ ನೀರು ನುಗ್ಗಿದೆ. ಶೇಂಗಾ, ಕಬ್ಬು ಬೆಳೆ ಹಾನಿಗೊಳಗಾಗಿದೆ. ವರದಾ ನದಿ ಪ್ರವಾಹಕ್ಕೆ ಕೊಚ್ಚಿ ಹೋಗಿದೆ ಶೇಂಗಾ ಬೆಳೆ. ಈ ವರ್ಷವೂ ಕೂಡ ತಾವು ಬೆಳೆದಂತಹ ಬೆಳೆಯನ್ನು ಕಳೆದುಕೊಂಡಂತಹ ರೈತರು ಕಂಗಾಲಾಗಿ ಹೋಗಿದ್ದಾರೆ. ನೋಡಿ, ಈಗ ವರದಾ ನದಿ ಹಾವೇರಿಯಲ್ಲಿ ಅದೊಂದು ರೀತಿ ಜೀವನದಿ ಅಂತ ಹೇಳ್ತಾರೆ. ನೀರು ತುಂಬಿದಾಗ ಸಾಕಷ್ಟು ಅನುಕೂಲ ಆಗುತ್ತೆ, ಆದರೆ ಜಾಸ್ತಿ ಆದಾಗ ನೋಡಿ ಈ ರೀತಿಯಾಗಿ ಅನಾಹುತಗಳನ್ನು ಸೃಷ್ಟಿ ಮಾಡುತ್ತೆ. ನೋಡಿ, ಆ ವರದಾ ನದಿ ಪಕ್ಕದಲ್ಲಿ ವರ್ದಿ ಅನ್ನುವಂಥ ಗ್ರಾಮ ಇದೆ, ಹಾನಗಲ್ ತಾಲೂಕಿನಲ್ಲಿ ಬರುತ್ತೆ. ಆ ಒಂದು ನದಿಯ ಪಕ್ಕದಲ್ಲಿ ಈ ಗ್ರಾಮ ಅಂಟಿಕೊಂಡಿದೆ. ಅಲ್ಲಿ ಸುತ್ತಮುತ್ತಲು ಸಾವಿರಾರು ಎಕರೆ ಪ್ರದೇಶದಲ್ಲಿ ರೈತರು ತಮ್ಮ ಬೆಳೆಗಳನ್ನು ಬೆಳೆದಿದ್ದಾರೆ. ನೋಡಿ, ಈಗ ಅಲ್ಲಿ ಶೇಂಗಾ ಆಮೇಲೆ ಕಬ್ಬು ಕಟಾವಿಗೆ ಬಂದಿತ್ತು, ಅದು ಕೂಡ ಈಗ ನೀರಿನ ಆರ್ಭಟಕ್ಕೆ ಬೆಳೆಗಾಗಿದೆ. ಆಮೇಲೆ ಟೊಮೊಟೊ ಬೆಳೆ ನೋಡಿ, ಭಾಳ ರೇಟ್ ಬರುತ್ತೆ, ಅಂದರೆ ರೇಟು ಒಳ್ಳೆ ಚೆನ್ನಾಗಿದೆ ನಮಗೆ ಅಂಥೇಳಿ ಪಾಪ ಟೊಮೊಟೊ ಕೂಡ ಬೆಳೆದ್ರು. ಆಮೇಲೆ ಮೆಣಸಿನ್ಕಾಯಿ ಸಿಕ್ಕಾಪಟ್ಟೆ ಆ ಭಾಗದಲ್ಲಿ ಜಾಸ್ತಿ ಬೆಳೀತಾರೆ, ಕಬ್ಬು ಮೆಣಸಿನಕಾಯಿ. ಬಟ್ ಅವು ಕೂಡ ಈಗ ಜಲಾವೃತ ಆಗಿದೆ. ಹಾಗಾಗಿ ರೈತರು ಸರ್ಕಾರದಿಂದ ಪರಿಹಾರವನ್ನು ಬಯಸ್ತಾ ಇದ್ದಾರೆ. ಆಮೇಲೆ ಹತ್ತಿನೂ ಕೂಡ ಹಾವೇರಿ ಭಾಗದಲ್ಲಿ ಜಾಸ್ತಿ ಬೆಳೀತಾರೆ. ಅದರಲ್ಲೂ ಈ ಭಾಗದಲ್ಲಿ ಏನಿದೆ, ಹಾನಗಲ್ ತಾಲೂಕಿನ ಕೆಲವೊಂದಿಷ್ಟು ಭಾಗಗಳಲ್ಲಿ ಮೆಣಸಿನಕಾಯಿ ಮತ್ತು ಹತ್ತಿ, ಗೋವಿನ ಜೋಳ, ಅದರ ಜೊತೆಗೆ ಶೇಂಗಾ ಬೆಳೆಯನ್ನು ಜಾಸ್ತಿ ಬೆಳೀತಾರೆ. ಆದರೆ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲಪ್ಪ ಅನ್ನೋ ಮಟ್ಟಿಗೆ ಹೋಗಿಬಿಟ್ಟಿದೆ. ನೋಡಿ, ಎಲ್ಲ ಬೆಳೆಗಳು ಈಗ ನೀರಿನಲ್ಲಿ ಆವೃತ ಆಗಿರೋದ್ರಿಂದಾಗಿ ಅವು ಸಂಪೂರ್ಣವಾಗಿ ಸತ್ವವನ್ನು ಕಳ್ಕೊಂಡು ಬಿಡ್ತವೆ. ಈಗ ಮಳೆ ಕಡಿಮೆ ಆದರೂ ಕೂಡ ಆ ಬೆಳೆ ಮೊದಲಿನ ಥರ ಇರೋದಿಲ್ಲ. ಎಲ್ಲ ಲಾಸ್. ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದು ನೋಡಿ, ಮುಳುಗಾಯಿ, ಅದು ಅಂದರೆ ಬದನೆಕಾಯಿ ಅಂತ ಕರಿತೀರಲ್ವ, ಅದು ಆ ಬೆಳೆ, ಅದು ಕೂಡ ಈಗ ನೀರಲ್ಲಿ ಜಲಾವೃತ ಆಗಿಬಿಟ್ಟಿದೆ. ಹಾಗಾಗಿ ರೈತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಈಗ ರೈತರು ಒಂದಿನ ನಿರೀಕ್ಷೆ ಇಟ್ಕೊಂಡಿದ್ರು. ಆರಂಭದಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ಬಿತ್ತನೆ ಮಾಡಿದರು, ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದರು, ಒಳ್ಳೆ ಬೆಳೆ ಬಂದಿತ್ತು. ಆದರೆ ಇಷ್ಟು ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ ಖಂಡಿತ ಗೊತ್ತಿರಲಿಲ್ಲ. ಇದು ಮಳೆ ಆಗಿದ್ದರಿಂದಾಗಿ ಅನಾಹುತಗಳು ಕಡಿಮೆ ಆಗಿದೆ. ಆದರೆ ನದಿಗಳು ಜಾಸ್ತಿ ಭೋರ್ಗರಿತಾ ಇರೋದ್ರಿಂದಾಗಿ ನೋಡಿ, ಅಲ್ಲಿ ಟೊಮೊಟೊಗಳನ್ನು ಅನಿವಾರ್ಯವಾಗಿ ಏನು ಮಾಡೋಕ್ಕಲ್ಲ, ಕಾಯಿಗಳನ್ನು ಹರಿತಾ ಇದ್ದಾರೆ, ಅದನ್ನು ಮಾರ್ಕೆಟ್ ಕೊಡ್ತಾ ಇದ್ದಾರೆ. ಹಣ್ಣಾಗುವಷ್ಟರಲ್ಲೇ ಮತ್ತಷ್ಟು ರೀತಿ ಅನಾಹುತಗಳು ಆಗುವ ಸಾಧ್ಯತೆಗಳು ಇರ್ತವೆ.